ನಮಸ್ಕಾರ ಫ್ರೆಂಡ್ಸ್, ಹೆಂಗಿದ್ದೀರಾ ಎಲ್ಲರೂ? ಇವತ್ತು ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಸುಲಭವಾಗಿ ರುಚಿಯಾಗಿ ಮಾಡ್ಕೋಬೋದು. ಒಂದ್ಸರಿ ಮನೇಲಿ ಟ್ರೈ ಮಾಡಿ ನವರಾತ್ರಿಗೆ. ಹೆಸರುಬೇಳೆ ಪಾಯಸ ಮಾಡಲಿಕ್ಕೆ ಅರ್ಧ ಕಪ್ ಹೆಸರುಬೇಳೆನ ತೊಗೊಂಡಿದ್ದೀನಿ ನಾನು. ನೋಡಿ, ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅರ್ಧ ಕಪ್ ಹೆಸರುಬೇಳೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಹೆಸರುಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೆಸರುಬೇಳೆ ಫ್ರೈ ಮಾಡ್ಕೊಳ್ಳೇಬೇಕಂತೇನಿಲ್ಲ, ಹಾಗೇನೂ ಕುಕ್ಕರಲ್ಲಿ ವಿಷಲ್ ಮಾಡ್ಕೋಬೋದು. ಆದರೆ ಈ ಥರ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು 5 ನಿಮಿಷ ಸಣ್ಣ ಊರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗಬೇಕು ಹೆಸರುಬೇಳೆದು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ಥರ ಆಗಿದೆ. ಉರಿ ಚಿಕ್ಕದೇ ಇಡಬೇಕು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ನೀರು ಹಾಕ್ತಿದ್ದೀನಿ. 2 ವಿಷಲ್ ಮಾಡ್ಕೊಂಡು ಬಿಡೋಣ ಬೇಗ ಬೇಗ. ಇದು ವಿಷಲ್ ಆಗೋವರೆಗೂ 1 ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ನಾನು. ಅದಕ್ಕೆ 2 ಏಲಕ್ಕಿನ ಹಾಕಿ ರುಬ್ಕೋತೀನಿ. ನೋಡಿ, ಈ ಥರ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ತುಂಬ ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೋಬೋದು. ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಅದು ಫ್ರೈ ಆದಮೇಲೆ ಈಗ 2 ಸ್ಪೂನ್ ಬೊಂಬೈ ರವಾನ ಈ ಥರ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. 2 ಸ್ಪೂನ್ ತೊಗೊಂಡ್ರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಏನೂ ಬೇಕಾಗಲ್ಲ. ಇದು ರುಚಿಗಷ್ಟೇ ನಾನು ಹಾಕ್ತಾ ಇರೋದು. ತುಂಬ ಚೆನ್ನಾಗಾಗುತ್ತೆ ಈ ಥರ ಫ್ರೈ ಮಾಡಿ ಹಾಕಿದರೆ. ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಈ ರವೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲೇ ಬೆಲ್ಲ ಹಾಕಿ. ಹಾಗೆಯೇ ಬೇಳೆ ಬೆಂದಿದೆ ನಮ್ಮದು. ಆ ಬೆಂದಿರೋ ಬೇಳೆನ ಈಗ ಹಾಕ್ತೀನಿ ನಾನು. ನೋಡಿ, ಚೆನ್ನಾಗಿ ಬೆಂದಿದೆ. ಬೇಳೆ ಹಾಕ್ಕೊಂಡಿದ್ದೀನಿ. ಇವಾಗ ಕಾಯಿ ತುರಿ ರುಬ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮಗೆ ನೀರು ಬೇಕಂದರೆ ನೀರು ಹಾಕ್ಕೋಬೋದು. ಈ ಹೆಸರುಬೇಳೆ ಪಾಯಸ ನೀವು ಸ್ವಲ್ಪ ತೆಳ್ಳಗೆ ಮಾಡಿದ್ರೂ ಆಮೇಲೆ ಗಟ್ಟಿ ಆಗುತ್ತೆ. ನೋಡಿ, ನಾನು ನೀರು ಮಿಕ್ಸ್ ಮಾಡಿದ್ದೆ. ಇದು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ನಾನು. ಒಣ ಕೊಬ್ಬರಿ ಹಾಕಿಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಬಿಡಿ ಗ್ಯಾಸ್ ಮೇಲೆ. ಕುದಿ ಬರುತ್ತೆ. ನೋಡಿ, ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್. ಯಾವುದೇ ಸ್ವೀಟ್ ಮಾಡಿದ್ರೂ, ಪಾಯಸ ಮಾಡಿದ್ರೂ ಒಂದು ಅರ್ಧ ಸ್ಪೂನು, 1 ಚಿಟಿಕೆ 2 ಚಿಟಿಕೆ ಉಪ್ಪು ಹಾಕಬೇಕು. ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಆದರೆ ದೇವ್ರ ನೈವೇದ್ಯಕ್ಕೆ ನಾವು ಏನಾದರೂ ಸ್ವೀಟ್ ಮಾಡಿದರೆ ಅದಕ್ಕೆ ಉಪ್ಪು ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ನೆನ್ಪಿಟ್ಕೊಳ್ಳಿ ಇದನ್ನು. ನೋಡಿ ಫ್ರೆಂಡ್ಸ್, ಪಾಯಸ ಎಷ್ಟು ಚೆನ್ನಾಗಾಗಿದೆ. ತುಂಬ ಚೆನ್ನಾಗಾಗುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.